ಇಟ್ಟಿಗೆ ಭಟ್ಟಿಯಲ್ಲಿ ಜೀತಕ್ಕಿದ್ದ 37 ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಒಡಿಶಾ ಮೂಲದ 37 ಜನ ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ನಂದಿಬಂಡಿ ಗ್ರಾಮದಲ್ಲಿ ಜಿಲ್ಲಾಡಳಿತದಿಂದ ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಂದಿಬಂಡಿ ಬಲವಂತವಾಗಿ ಕೆಲಸ ಮಾಡಿಸ್ತಾ ಇದ್ದ ಭಟ್ಟಿ ಮಾಲೀಕ ಶ್ರೀನಿವಾಸ್ 40,000 ಅಡ್ವಾನ್ಸ್ ಕೊಟ್ಟು ಕರ್ಕೊಂಡು ಬಂದಿದ್ದ ಶ್ರೀನಿವಾಸ್ ಪ್ರತಿ ಕುಟುಂಬಕ್ಕೆ ವಾರಕ್ಕೆ 500 ರೂಪಾಯಿ ನೀಡ್ತಾ ಇದ್ದಂತ ಮಾಲೀಕ ಕೂಲಿ ಕಾರ್ಮಿಕರನ್ನ ರಕ್ಷಿಸಿ ವಾಪಸ್ ಒಡಿಶಾಗೆ ಕಳಿಸಿರುವುದು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮಹದೇವರಾವ್ ವೆಂಕಟಪ್ರಸಾದ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಲವಂತವಾಗಿ ಕೆಲಸ ಮಾಡಿಸ್ತಾ ಇದ್ದಂತ ಭಟ್ಟಿ ಮಾಲೀಕ ಶ್ರೀನಿವಾಸ್ 40,000 ಅಡ್ವಾನ್ಸ್ ಕೊಟ್ಟು ಕರ್ಕೊಂಡು ಬಂದಿದ್ದ ಶ್ರೀನಿವಾಸ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಎಲ್ಲರನ್ನ ರಕ್ಷಣೆ ಮಾಡಲಾಗಿದೆ. ತಡಿ ಅಮ್ಮ आमे केते सीरियस रे कवर करू सर मते गाड़ी बाहरी गोल से telling about physical abuse to her. मोर बच्चा के भी ठीक है एक मिनी शॉट क्लिक ले तमे आओ कि अछन के भीतर से तमन लोग अछन ओडे हमको असुविधा होती ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಕೂಲಿ ಕಾರ್ಮಿಕರನ್ನ ರಕ್ಷಿಸಿ ಒಡಿಶಾಗೆ ಕಳಿಸಲಾಗಿದೆ. ಹೇಗಿತ್ತು ಈ ಕಾರ್ಯಾಚರಣೆ? ಖಂಡಿತ ನಿಜ. ಈಗಾಗಲೇ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದಂತ ಒಡಿಶಾ ಮೂಲದ 37 ಕಾರ್ಮಿಕರನ್ನು ಈಗಾಗಲೇ ಜಿಲ್ಲಾಡಳಿತ ರಕ್ಷಣೆ ಮಾಡಿರುವಂತಹ ಘಟನೆ ಏನು ವಿಜಯನಗರ ಜಿಲ್ಲೆಯ ಮರಮನಹಳ್ಳಿ ಹೋಬಳಿಯ ನಂದಿಬಂಡಿ ಒಂದು ಘಟನೆ ಆಗಿರುವಂತದ್ದು. ಏನು ಒಂದು NGO ಸಂಸ್ಥೆ ಒಂದು ನೀಡಿದ ಮಾಹಿತಿ ಮೇರೆಗೆ ಏನು ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಏನು AC ನೇತೃತ್ವದಲ್ಲಿ ಒಂದು ನಂದಿಬಂಡಿ ಗ್ರಾಮ ಮೇಲೆ ಒಂದು ಈ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಏನು ಒಂದಿಷ್ಟು ಅಂದ್ರೆ ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಅವರನ್ನು ಒಂದು ರೀತಿ ಏನು ಆಳಾಗಿಗೆ ದುಡಿಸ್ಕೊಂಡು ಮತ್ತು ಅವರಿಗೆ ಸರಿಯಾಗಿ ಊಟ ಮತ್ತು ಸಂಬಳ ಕೂಡ ನೀಡದೆ ಅವರಿಗೆ ಒಂದು ಚಿತ್ರಹಿಂಸೆಯಲ್ಲಿ ಅವರು ಬದುಕುತ್ತಿದ್ದು ಈಗಾಗಲೇ ದಾಳಿ ವೇಳೆ ಕಂಡು ಬಂದಿತ್ತು. ಮತ್ತು ಏನು ಈ ಒಂದು ಒಡಿಶಾ ರಾಜ್ಯದ ಒಂದು 10 ಮಕ್ಕಳು ಮತ್ತು 11 ಮಹಿಳೆಯರು 16 ಪುರುಷರು ಸೇರಿದಂತೆ ಒಟ್ಟು 37 ಕಾರ್ಮಿಕರದ್ದು ಎಲ್ಲರನ್ನೂ ಒಡಿಶಾದ ಒಂದು ಬಲವಂಗಿರಿ ಮತ್ತು ನವರಂಗಪುರ ಜಿಲ್ಲೆಯವರಾಗಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಮತ್ತು ಈ ವಿಚಾರವಾಗಿ ಒಡಿಶಾದಿಂದ ಅವರಿಗೆ 40,000 ಹಣವನ್ನು ಮುಂಗಡವಾಗಿ ಕೊಟ್ಟು ಅವರನ್ನು ಇಲ್ಲಿ ಕರೆತಂದು ಏನು ಅವರಿಗೆ ಅಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಏನು ಎನ್ನದೆ ಅವ್ರ ಕಡೆಯಿಂದ ಒಂದು ಕೆಲಸ ತೆಗೆದುಕೊಂಡು ಏನು ಪ್ರತಿ ಕುಟುಂಬಕ್ಕೆ ತಲಾ 500 ರೂಪಾಯಿ ಮಾತ್ರ ಕೊಡ್ತಾರೆ ಮತ್ತು ಊಟ ಕೂಡ ಸರಿಯಾಗಿ ಕೊಡಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತು ಈಗಾಗಲೇ ಅವರಿಗೆ ಏನು ಈ ರೀತಿ ಇಷ್ಟರೊಳಗೆ ನಾವು ಜೀವನ ಮಾಡೋದು ಹೇಗೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿರುವಂತ ಈ ಒಂದು ಮಾಲೀಕರು ಮತ್ತು ಈಗಾಗಲೇ ನಾವು 6 ತಿಂಗಳ ಹಿಂದೆ ಬಂದಿದ್ದೇವೆ, ಇದು ನಮಗೆ 6 ತಿಂಗಳವರೆಗೂ ಮಾತ್ರ ಕೆಲಸ ಅಂತ ಹೇಳಿದ್ರು. ಇದಾದ ಬಳಿಕ 6 ತಿಂಗಳ ಅವಧಿ ಮುಗಿದ್ರು ಕೂಡ ನಾವು ಹೋಗ್ತೀವಿ ಅಂದ್ರೂ ಕೂಡ ಹೋಗ್ಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಮತ್ತು ಏನು ಹೊರ ಪ್ರಪಂಚ ಅವರಿಗೆ ಯಾವುದೇ ರೀತಿ ಗೊತ್ತಾಗದಂತೆ ಅವರನ್ನು ಒಂದು ಬಂಧನದಲ್ಲಿಟ್ಟು ಅವರಿಗೆ ಯಾವುದೇ ರೀತಿ ಹೊರ ಪ್ರಪಂಚಕ್ಕೆ ಗೊತ್ತಾಗದಂತೆ ಅವರನ್ನು ಕಾಯಲು ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಈಗಾಗಲೇ ನೇಮಕ ಮಾಡಿತ್ತು ಅನ್ನೋದು ಈ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಮತ್ತು ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಕೂಡ ಈಗಾಗಲೇ ಸ್ಪಷ್ಟನೆ ನೀಡಿರುವಂತದ್ದು ಏನಂದ್ರೆ ಈಗಾಗಲೇ ಈ ಒಂದು ಜೀತ್ ಪದ್ಧತಿ ಅಂತ ಅನಿಷ್ಟ ಪದ್ಧತಿಗಳನ್ನು ಬೆಂಬಲಿಸುವವರ ವಿರುದ್ಧ ಈಗಾಗಲೇ ಮರಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮತ್ತು ಅವರ ಮೇಲೆ ಯಾವುದೇ ರೀತಿಯಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿರುವಂತದ್ದು. ಮತ್ತು ಈಗಾಗಲೇ ಏನು ಒಂದು ಜಿಲ್ಲಾಡಳಿತ ಏನು ಈ ಒಂದು ದಾಳಿ ನಡೆದಂತ ಸಂದರ್ಭದಲ್ಲಿ ಅವರು ಸಣ್ಣ ಮಕ್ಕಳನ್ನು ಅವರನ್ನು ನೋಡಿ ಮತ್ತು ಏನು ಆಶ್ರಯಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಇರ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ನಿನ್ನೆ ಸಂಜೆ ಏನು ಅವರನ್ನು ರೈಲ್ವೆ ನಿಲ್ದಾಣದ ಮೂಲಕ ಏನು ಒಡಿಶಾ ರಾಜ್ಯಕ್ಕೆ ಕಳಿಸಿಕೊಡುವಂತ ಕೆಲಸವನ್ನು ಈಗಾಗಲೇ ಮಾಡಿರುವಂತದ್ದು. ಮತ್ತು ಈಗಾಗಲೇ ಈ ಅಧಿಕಾರಿ ಯಾವ ಒಂದು ಆಂಧ್ರ ಪ್ರದೇಶದ ಮೂವರ ಮೇಲೆ ಈಗಾಗಲೇ ದೂರು ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಶ್ರೀನಿವಾಸ್ ಮತ್ತು ಏನು ರಾಮ್ ಪ್ರಸಾದ್ ಅನ್ನೋರು ವಿರುದ್ಧ ಈಗಾಗಲೇ ದೂರು ದಾಖಲಾಗಿದ್ದು ಮರೇಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.